ರಸ್ತೆಯುದ್ದಕ್ಕೂ ಚಾಚಿಕೊಂಡಿರುವ ಈ ಬೀಚ್ ನೋಡುತ್ತಾ ಇದ್ದರೆ ಮುಂದೆ ಸಾಗಲು ಮನಸ್ಸಾಗುವುದೇ? ಬರುವಂತಹ ಪ್ರವಾಸಿಗರು ಈ ಒಂದು ಸೂಚನೆಯನ್ನು ಪಾಲಿಸಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯತಕ್ಕದ್ದು. ಬಿಡದೆ ಸುರಿಯುವ ಮಳೆ ಬರುತ್ತಿರುವ ಈ ಉಡುಪಿಯಲ್ಲಿ ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಇವತ್ತು ಸ್ವಲ್ಪ ಬಿಸಿಲು ಬಂತಂತ ಹೇಳಿ ಬೈಕ್ ಹಿಡ್ಕೊಂಡು ಸೀದಾ ಹೊರಟೆ ನಮ್ಮ ಬೈಂದೂರಿನ ಕಡೆಗೆ. ನಮ್ಮ ಕುಂದಾಪುರದಿಂದ ಒಂದು 15 ಕಿಲೋಮೀಟರ್ನಷ್ಟು ಮುಂದೆ ಸಾಗಿದಾಗ ರಸ್ತೆಯುದ್ದಕ್ಕೂ ಚಾಚಿಕೊಂಡಿರುವ ಈ ಬೀಚ್ ನೋಡುತ್ತಾ ಇದ್ದರೆ ಮುಂದೆ ಸಾಗಲು ಮನಸ್ಸಾಗುವುದೇ? ಕಣ್ಮನ ಸೆಳೆಯುವಂತಹ ಈ ಒಂದು ಪ್ರಕೃತಿಯ ಸೌಂದರ್ಯ ಎಷ್ಟು ಹೇಳಿದರೂ ನಮಗೆ ಪದಗಳೇ ಸಾಲದು. ಒಂದೆಡೆ ಹರಿಯುತ್ತಿರುವ ನದಿ, ಇನ್ನೊಂದೆಡೆ ಬೋರ್ಗರೆಯುತ್ತಿರುವ ಸಮುದ್ರ. ಈ ಮಧ್ಯದಲ್ಲಿ ನಿಂತುಕೊಂಡಾಗ ಆಗುವ ಈ ಒಂದು ಅನುಭವವೇ ಬೇರೆ. ಈ ಪ್ರಕೃತಿಯ ಸೌಂದರ್ಯವ ಕಂಡು ಈ ಸಮುದ್ರದ ಹತ್ತಿರ ಹೋದರೆ, ಅದು ಕೂಡ ಈ ಮಳೆಗಾಲದಲ್ಲಿ ಇದು ತುಂಬ ಅಪಾಯಕಾರಿ. ಏಕೆಂದರೆ ಸಮುದ್ರವು ಜೋರಾಗಿ ಬೋರ್ಗರೆಯುತ್ತಿದೆ ಮತ್ತು ಪ್ರವಾಸಿಗರ ರಕ್ಷಣೆಗೆಂದೇ ಸಮುದ್ರದ ಅಂಚಿನಲ್ಲಿ ಹಗ್ಗವನ್ನು ಕಟ್ಟಲಾಗಿದೆ. ನೀರಿಗೆ ಇಳಿಯದಂತೆ ಸೂಚನಾ ಫಲಕವನ್ನು ಹಾಕಲಾಗಿದೆ. ಬರುವಂತಹ ಪ್ರವಾಸಿಗರು ಈ ಒಂದು ಸೂಚನೆಯನ್ನು ಪಾಲಿಸಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯತಕ್ಕದ್ದು. ಒಂದು ವೇಳೆ ಇದನ್ನು ಕೂಡ ಮೀರಿ ನಾವು ಸಮುದ್ರಕ್ಕೆ ಇಳಿತೇವೆ ಮತ್ತು ಫೋಟೋಸ್ ಎಲ್ಲ ತೆಗಿತೇವೆ ಅಂತ ಹೇಳಿದರೆ ಅಲ್ಲಿ ಪೊಲೀಸರ ಕಣ್ಗಾವಲು ಕೂಡ ಇದೆ. ಪೊಲೀಸರು ಆಚೆ ಈಚೆ ಲಾಠಿ ಹಿಡ್ಕೊಂಡು ತಿರುಗ್ತಾನೇ ಇದ್ದಾರೆ. ಇವೆಲ್ಲದರ ನಡುವೆ ತಣ್ಣಗೆ ಜೋರಾಗಿ ಬೀಸುತ್ತಿರುವ ಗಾಳಿ, ನಾಮುಂದು ತಾಮುಂದು ಎಂದು ಬರುತ್ತಿರುವ ಈ ಸಮುದ್ರದ ಅಲೆ ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತಿದೆ. ಮತ್ತೇಕೆ ತಡ, ಬನ್ನಿ ನಮ್ಮೂರು ಮರವಂತೆಗೆ.